ಆ ಹಳ್ಳಿಯ ಜನರೊಬ್ಬರು ಹೇಳ್ತಾ ಇದ್ರು ನನ್ನ ಹತ್ರ, ಇಲ್ಲಿಯ ಗಿಡಗಳು, ಮರಗಳು, ಕಲ್ಲುಗಳು ಕೂಡ ರಾಮನಾಮ ಜಪಿಸಿವೆ ಅಂತ. ವಿದೇಶಗಳಲ್ಲೆಲ್ಲ ಬಹಳ ಸ್ಟ್ರೆಸ್ಸು, ಟೆನ್ಷನ್ ಅಂತೆ ಅಲ್ಲಿ ಜನರಿಗೆ. ಒಂದು ಗರ್ಭಿಣಿ ಸ್ತ್ರೀಯಾದವಳು ಹಡೆಯುವಾಗ ಸೈಕ್ಯಾಟ್ರಿಸ್ಟ್ ಹತ್ರ ಪರ್ಮಿಷನ್ ತೆಗೆದುಕೊಳ್ಳೋದು, ಅವ್ರ ಹತ್ರ ಹೋಗಿ ಸಮಾಧಾನ ತೆಗೆದುಕೊಳ್ಳೋದು. ಯಾರೋ ಹೇಳ್ತಿದ್ರು, ತಾಳ ತಂಬೂರಿ ಹಿಡ್ಕೊಂಡು ಸಂಜೆ ಹೊತ್ತು ಭಜನೆ ಮಾಡ್ತಿದ್ರು ಮುಂಚೆ, ಬೇತಾಳ ಬಂದ ಮೇಲೆ ಎಲ್ಲ ಹೊರಟು ಹೋಗಿದೆ ಅಂತ. ಈಗ ಬೇತಾಳ ಮನೆ ಇಲ್ಲ, ಒಬ್ಬೊಬ್ಬರು ಕೈಯಲ್ಲಿ ಬೇತಾಳ. ನೀವು ಕೇಳಿರಬಹುದು ಆನಂದಮಯಿ ಮಾ ಅಂತ, ಉತ್ತರ ಭಾರತದಲ್ಲಿ ಆಗಿ ಹೋದಂತಹ ಅವಧೂತ ಸ್ಥಿತಿಗೆ ಏರಿದಂತಹ ಸ್ತ್ರೀ ಆಕೆ. ಮದುವೆ ಆಗಿತ್ತು ಅವಳಿಗೆ. ಅವಳು ಸುಮಾರು ದಿನ ಹೀಗೆ ಮಾಡಿದ್ಲು. ಒಂದು ದಿವಸ ತಂದೆಗೆ ಗೊತ್ತಾಗ್ಬಿಟ್ಟು, ವಿಷ್ಣು ಚಿತ್ತರಿಗೆ ಗೊತ್ತಾಯಿತು. ಅವರು ನೋಡ್ತಾರೆ, ಇದು ತಪ್ಪು ಮಗಳೇ, ಹೀಗೆ ಮಾಡಬಾರ್ದು. ಹಾಗೆ ಮೀರಾಬಾಯಿ ಚರಿತ್ರೆಯಲ್ಲೂ ಬರುತ್ತಲ್ಲ, ಕೊನೆಯ ದಿನಗಳಲ್ಲಿ ಅವಳು ಎಲ್ಲಿ ಹೊರಟೋದ್ಲು ಅಂತಲೇ ಗೊತ್ತಿಲ್ಲ, ಬಹಳ ಕಾಟ ಅನುಭವಿಸಿಟ್ಲು ಸಮಾಜದಿಂದ. ಮೇವಾಡದ ರಾಜಮನೆತನ ಅವ್ರದ್ದು, ರಜಪೂತ್ರ ಮನೆತನ. ರಾಜಮನೆತನದ ಈ ಹುಡುಗಿ ಸಂಗೀತ ಹೇಳ್ತಾಳೆ, ನೃತ್ಯ ಮಾಡ್ತಾಳೆ. ಒಂದು ದಿವಸ ಅಕ್ಬರ್ ಕೂಡ ಬಂದಿದ್ದ ಅದನ್ನು ಕೇಳಲಿಕ್ಕೆ. ಅಕ್ಬರ ಬಂದು ಹೋದ್ಮೇಲೆ ಇನ್ನೂ ಗಲಾಟೆ ಜಾಸ್ತಿ ಆಯಿತು. ಸನ್ಮಾನ್ಯ ಡಿ ವಿ ಜಿಯವರು ಒಂದು ಕಗ್ಗವನ್ನು ಹೇಳ್ತಾ ಇದ್ರು. ಬಹುಜನಂ ಕೈ ಮುಗಿವ ತೀರ್ಥದೊಳು ಕ್ಷೇತ್ರದೊಳು ಮಹಿಮೆಯಲ್ಲೇನೆಂದು ಸಂಶಯಿಸಬೇಡ. ವಿಹಿತ ಗೈದವರಾರು ವಸತಿಯುಂ ದೈವಕ್ಕೆ ಮಹಿಮೆ ಮನಸೋತಡೆಯೋ ಮಂಕುತಿಮ್ಮ ಅಂತ ಹೇಳ್ತಾ ಇದ್ರು. ಅಂದರೆ ಬಹಳಷ್ಟು ಜನ ಹೋಗಿ ನಮಸ್ಕಾರ ಮಾಡಿ ಸಮಾಧಾನ ಕಂಡುಕೊಳ್ಳುವಂತಹ ಜಾಗದಲ್ಲಿ ಮಹಿಮೆ ಏನಪ್ಪ ಅಲ್ಲಿ ಅಂತ ಪ್ರಶ್ನೆ ಮಾಡಬೇಡ ನೀನು ಅಂತ ಹೇಳ್ತಿದ್ರು. ಬಹುಜನಂ ಕೈ ಮುಗಿಯುವ ತೀರ್ಥದೊಳು ಕ್ಷೇತ್ರದೊಳು ಮಹಿಮೆ ಎಲ್ಲೇನೆಂದು ಸಂಶಯಿಸಬೇಡ. ವಸತಿ, ಭಗವಂತನಿಗೆ ವಸತಿ ಕಲ್ಪಿಸಲಿಕ್ಕೆ ನಮ್ಮಲ್ಲಿ ಸಾಮರ್ಥ್ಯ ಇಲ್ಲ, ಸರಿ, ಅವನು ಸರ್ವವ್ಯಾಪಕನಾದವನು. ಆದರೂ ಕೂಡ ಅವನ ವಿಭೂತಿ ಅಲ್ಲಲ್ಲಿ ಪ್ರಕಟ ಆಗ್ತದಲ್ಲ, ಅದು ಹೇಗೆ ಗೊತ್ತಾಗ್ತದೆ ಅಂದರೆ ಆ ಕ್ಷೇತ್ರಕ್ಕೆ ಹೋದಾಗ ಗೊತ್ತಾಗ್ತದೆ ನಮಗೆ. ಆ ಜಾಗಕ್ಕೆ ಹೋದಾಗ ನಮ್ಮ ಮನಸ್ಸಿಗೆ ಒಂದು ಭಾವನೆ ಉತ್ಪತ್ತಿ ಆಗ್ತದೆ, ಅಲ್ಲಿ ದೈವ ಸಾನ್ನಿಧ್ಯ ಇದೆ ಅಂತ ಅರ್ಥ. ಹಾಗೆ ಈ ಕ್ಷೇತ್ರಕ್ಕೆ ಬಂದಾಗ, ಈ ಜಾಗಕ್ಕೆ ಬಂದ ತಕ್ಷಣ ಅದು ಮನಸ್ಸಿಗೆ ಏನೋ ಒಂದು ಅವರ್ಣನೀಯವಾಗಿರತಕ್ಕಂತಹ ಒಂದು ಆನಂದ ಖಂಡಿತ ಆಗ್ತದೆ. ಆದ್ದರಿಂದ ಇದೊಂದು ಜಾಗೃತ ಕ್ಷೇತ್ರ, ಜಾಗೃತ ಸ್ಥಳ. ನಮ್ಮ ಆಶ್ರಮಕ್ಕೂ ಕೂಡ ಬಂದವರು ಎಷ್ಟೋ ಜನ ಹೇಳ್ತಾರೆ, ಸ್ವಾಮೀಜಿ ಎಲ್ಲ ಸಮಸ್ಯೆಗಳು ದೂರವಾಗಿ ಮನಸ್ಸು ಶಾಂತ ಆಗ್ತದೆ ಅಂತ. ಅದಕ್ಕೆ ಕಾರಣ ಏನು ಅಂದರೆ, ಅಲ್ಲಿ ಒಬ್ಬರು ರಾಜಾರಾಮ ಗುರೂಜಿ ಅಂತ ಇದ್ದರು. ಅನೇಕ ವರ್ಷಗಳ ಕಾಲ ಅಖಂಡ ರಾಮನಾಮವನ್ನು ಭಜಿಸ್ತಾ ಇದ್ರು. ಹಗಲು ರಾತ್ರಿ ರಾಮನಾಮನ ಜಪ ಮಾಡ್ತಾಯಿದ್ರು. ಅದರ ಪ್ರಭಾವಲಯ ಅನ್ನುವಂಥ ಆ ಕ್ಷೇತ್ರದಲ್ಲಿ ವ್ಯಾಪಿಸಿರ್ತದಲ್ಲ. ಆ ಹಳ್ಳಿಯ ಜನರೊಬ್ಬರು ಹೇಳ್ತಾ ಇದ್ರು ನನ್ನ ಹತ್ರ, ಇಲ್ಲಿಯ ಗಿಡಗಳು, ಮರಗಳು, ಕಲ್ಲುಗಳು ಕೂಡ ರಾಮನಾಮ ಜಪಿಸಿವೆ ಅಂತ. ಹಾಗೆ ಆ ಮಹಾಮಾತೆ ಗೌರಿಯಮ್ಮನವರು ಇಲ್ಲಿ ವಾಸಿಸಿ ಅನುಷ್ಠಾನ ಮಾಡಿ, ಸಾಕ್ಷಾತ್ ಶ್ರೀಧರ ಸ್ವಾಮಿಗಳಂಥವರು ಕೋಮಾರನಹಳ್ಳಿ ಏನು ಶಂಕರಲಿಂಗ ಭಗವಾನರಂತಹ ಮಹಾಮಹಿಮರೇ ಇಲ್ಲಿಗೆ ಬಂದು ಅವರ ಜೊತೆಗೆ ಸತ್ಸಂಗಗಳನ್ನು ಮಾಡ್ತಾ ಇದ್ರು ಅಂದರೆ ಈ ಕ್ಷೇತ್ರದಲ್ಲಿ ಆ ಚಾರ್ಜ್ ಇದೆ, ಆ ಪವರ್ ಇದೆ ಅಂತ ಅರ್ಥ. ಹಾಗೆ ಇಂತಹ ಕ್ಷೇತ್ರಗಳಲ್ಲಿ ಬಂದು ಕುಳಿತುಕೊಳ್ಳುವಂಥದ್ದು, ಜಪ ಮಾಡುವಂಥದ್ದು, ಪಾರಾಯಣ ಮಾಡುವಂಥದ್ದು, ಭಗವತ್ ಚಿಂತನೆ ಮಾಡುವಂಥದ್ದು ಹೆಚ್ಚು ಲಾಭದಾಯಕ ಅಂತ. ಪ್ರತಿಯೊಂದು ಊರಲ್ಲಿ ಒಂದು ಹಾಸ್ಪಿಟ್ಲ್ ಇರುವ ಹಾಗೆ ಪ್ರತಿಯೊಂದು ಹಳ್ಳಿಗೂ ಒಂದು ಆಶ್ರಮ ಬೇಕು. ಆಸ್ಪತ್ರೆಗಳು ದೇಹಕ್ಕೆ ಔಷಧಿಯನ್ನು ಕೊಟ್ಟರೆ, ಇಂತಹ ಆಶ್ರಮಗಳು ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತವೆ. ವಿದೇಶಗಳಲ್ಲೆಲ್ಲ ಬಹಳ ಸ್ಟ್ರೆಸ್ಸು, ಟೆನ್ಷನ್ ಅಂತೆ ಅಲ್ಲಿ ಜನರಿಗೆ. ಒಂದು ಗರ್ಭಿಣಿ ಸ್ತ್ರೀಯಾದವಳು ಹಡೆಯುವಾಗ ಸೈಕ್ಯಾಟ್ರಿಸ್ಟ್ ಹತ್ರ ಪರ್ಮಿಷನ್ ತೆಗೆದುಕೊಳ್ಳೋದು, ಅವ್ರ ಹತ್ರ ಹೋಗಿ ಸಮಾಧಾನ ತೆಗೆದುಕೊಳ್ಳೋದು. ಮಕ್ಕಳಿಗೂ ಟೆನ್ಷನ್ನು, ದೊಡ್ಡವರಿಗೂ ಟೆನ್ಷನ್ನು, ಸ್ಟ್ರೆಸ್ಸು. ಆದರೆ ನಮ್ಮ ದೇಶದಲ್ಲಿ ಹಾಗಿಲ್ಲ. ಯಾಕೆ ಅಂದರೆ ಅಲ್ಲಲ್ಲಿ ದೇವಸ್ಥಾನ ಇದೆ, ಅಲ್ಲಲ್ಲಿ ಆಶ್ರಮಗಳಿದೆ. ಆವಾಗ ಸತ್ಸಂಗ ಕಿವಿಗೆ ಬೀಳ್ತಾ ಇರ್ತದೆ. ಆವಾಗ ಇಂಥ ಆರಾಧನೆಗಳು ನಡೀತಾ ಇರ್ತದೆ. ಅದರಲ್ಲಿ ಭಾಗವಹಿಸಿ
ಮನಸ್ಸನ್ನು ಸಮಾಧಾನ ಮಾಡಿಕೊಂಡು ನಾವು ಬದುಕನ್ನು ನಡೆಸೋ ಸಾಮರ್ಥ್ಯ ಪಡ್ಕೊಳ್ತೇವೆ. ಆದರೆ ನಮ್ಮ ದೇಶದಲ್ಲಿ ಸೈಕ್ಯಾಟ್ರಿಸ್ಟಿಗೆಲ್ಲ ಅಷ್ಟು ಇರಲಿಲ್ಲ ಮುಂಚೆ. ಆದರೆ ಈಗ ನಮ್ಮದು ದುರವಸ್ಥೆ ಹಾಗೆ ಆಗಿದೆ. ಯಾಕೆ? ಸತ್ಸಂಗಕ್ಕೆ ಬರ್ತಾ ಇಲ್ಲ, ಭಜನೆ ಇಲ್ಲ. ಯಾರೋ ಹೇಳ್ತಿದ್ರು, ತಾಳ ತಂಬೂರಿ ಹಿಡ್ಕೊಂಡು ಸಂಜೆ ಹೊತ್ತು ಭಜನೆ ಮಾಡ್ತಿದ್ರು ಮುಂಚೆ, ಬೇತಾಳ ಬಂದ ಮೇಲೆ ಎಲ್ಲ ಹೊರಟು ಹೋಗಿದೆ ಅಂತ. ಈಗ ಬೇತಾಳ ಮನೆ ಇಲ್ಲ, ಒಬ್ಬೊಬ್ಬರು ಕೈಯಲ್ಲಿ ಬೇತಾಳ. ಇಂತಹ ಕಾಲದಲ್ಲಿ ಸೈಕ್ಯಾಟ್ರಿಸ್ಟ್ಗಳು ಪ್ರವೇಶ ಆಗ್ತಾ ಇದ್ದಾರೆ ನಮ್ಮ ದೇಶದಲ್ಲೂ ಕೂಡ. ಹಿಂದೆ ಆ ಸಮಸ್ಯೆ ಇರಲಿಲ್ಲ. ಭಾಗವತ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಸತ್ಸಂಗಗಳು, ಉಪನ್ಯಾಸಗಳು, ಅನುಷ್ಠಾನಗಳು, ವ್ರತಗಳು ನಿರಂತರವಾಗಿ ಭರತಖಂಡದಲ್ಲಿ, ಆರ್ಯಾವರ್ತ ಅಂತ ಹೇಳುವಂತಹ ಈ ಭರತಖಂಡದಲ್ಲಿ ನಿರಂತರವಾಗಿ ನಡೀತಾ ಇತ್ತು. ಆದರೆ ಇವತ್ತಿಗೂ ಅದರ ಒಂದು ವೈಬ್ರೇಷನ್ ಅಂತ, ತರಂಗ ಅಂತ ಏನು ಹೇಳ್ತೇವೋ ಅದು ಇದೆ. ಪೂರ್ತಿ ನಷ್ಟ ಆಗಲಿಲ್ಲ, ಅಲ್ಲಲ್ಲಿ ನಡೀತಾ ಇದೆ. ಇವತ್ತು ಬಹಳ ವಿಶೇಷವಾದ ದಿನ. ಒಂದು ಅಗಡಿಯ ಆನಂದವನದ ಶ್ರೀ ನಾರಾಯಣ ಭಗವಾನರ, ಅರ್ಥಾತ್ ನಮ್ಮ ಗುರುಮಾತೆ ಗೌರಿಯಮ್ಮನವರ ಗುರುಗಳ ಆರಾಧನೆಯ ದಿನ. ಯತಿಗಳ ಆರಾಧನೆ ಅಂತ ಹೇಳಿದರೆ ಅದು ಭಗವಂತನ ಪೂಜೆ. ಯತಿಗಳ ಆರಾಧನೆ ಎನ್ನುವಂಥದ್ದು ಶ್ರಾದ್ದ ಮಾಡಿದ ಹಾಗೆ ಅಲ್ಲ ಅಂತ. ಶ್ರಾದ್ದಾದಿ ಕರ್ಮಗಳು ಏನು ಅಂದರೆ, ಆ ವ್ಯಕ್ತಿ ಇನ್ನೂ ಜೀವರೂಪದಲ್ಲಿ ಇರ್ತಾನೆ, ಮನುಷ್ಯನಾಗಿಯೋ ದೇವನಾಗಿಯೋ ಯಾವುದೋ ಒಂದು ರೂಪದಲ್ಲಿ ಇದ್ದಾಗ ಆ ಜೀವಕ್ಕೆ ಪುಷ್ಟಿ ಕೊಡುವುದಕ್ಕೋಸ್ಕರವಾಗಿ ಮಾಡತಕ್ಕಂಥ ತರ್ಪಣ, ಹವನ ಮುಂತಾದ ಕ್ರಿಯೆಗಳನ್ನು ಶ್ರಾದ್ದ ಕರ್ಮಗಳು ಅಂತ ಹೇಳ್ತಾರಲ್ಲ. ಅದರಿಂದ ಆ ಜೀವಕ್ಕೆ ಪುಷ್ಟಿ ಆಗ್ತದೆ, ಸರಿ, ಅದೊಂದು ರೀತಿಯ ಪ್ರಕ್ರಿಯೆ ಬೇರೆ. ಆದರೆ ಗುರುಗಳ ಆರಾಧನೆ ಅಂತ ಹೇಳಿದಾಗ ಅದು ಸಾಕ್ಷಾತ್ ಭಗವಂತನ ಪೂಜೆ ಅಷ್ಟೇ. ಜೀವನ್ಮುಕ್ತ ಸಂತರು ಶರೀರದ ಒಳಗಡೆಗೆ ಇರುವುದಿಲ್ಲ, ಸಾಯುವಾಗ ಈ ಶರೀರವನ್ನು ಯಾವತ್ತೋ ಬಿಟ್ಟಿರ್ತಾರೆ. ಬದುಕಿದ್ದಾಗಲೇ ಶರೀರ ಭಾವನೆಯನ್ನು ಬಿಟ್ಟು ಮೇಲಕ್ಕೆ ಎದ್ದಿರ್ತಾರೆ. ಅಂಥವರಿಗೆ ಸಾವು ಅನ್ನೋದು ಒಂದು ನೆಪ ಅಷ್ಟೇ. ಹಾವು ಪೊರೆಯನ್ನು ಬಿಟ್ಟ ಹಾಗೆ ಅಂತ ಉಪನಿಷತ್ತು ಹೇಳುತ್ತೆ. ಹಾವು ಪೊರೆಯನ್ನು ಬಿಟ್ಟ ಹಾಗೆ ಒಬ್ಬ ಜೀವನ್ಮುಕ್ತ ಸಂತನ ಬದುಕಿರುವಾಗಲೇ ಶರೀರದ ಅಭಿಮಾನವನ್ನು ಬಿಟ್ಟಿರ್ತಾನೆ. ಆದ್ದರಿಂದ ಅವನಿಗೆ ಅಂತ್ಯಕರ್ಮಗಳಿಲ್ಲ. ವಾಸ್ತವವಾಗಿ ಒಬ್ಬ ಜೀವನ್ಮುಕ್ತ ಸಂತನಿಗೆ ನಾವು ಅಗ್ನಿ ಸ್ಪರ್ಶ ಮಾಡ್ತೇವೋ, ಅಥವಾ ಜಲಸಮಾಧಿ ಮಾಡ್ತೇವೋ, ಅಥವಾ ಭೂ ಸಮಾಧಿ ಮಾಡ್ತೇವೋ, ಅಥವಾ ಸಮಾಧಿ ಮಾಡಲಿಕ್ಕೆ ಆಗದೆ ಎಲ್ಲೋ ಒಂದು ಕಡೆಗೆ ಶರೀರ ಕೊಳೆತು ಹೋಗ್ತದೋ, ಏನು ದೋಷ ಇಲ್ಲ. ಯಾಕೆ? ಬದುಕಿರುವಾಗಲೇ ಶರೀರ ನಾನಲ್ಲ ಅಂತ ತಿಳ್ಕೊಂಡವನಿಗೆ ಜೀವನ್ಮುಕ್ತ ಅಂತ ಹೇಳ್ತಾರೆ. ಬದುಕಿದ್ದಾಗಲೇ ಬಿಡುಗಡೆಯನ್ನು ಕಂಡುಕೊಂಡವನು ಅಂತ. ಸಾಕ್ಷಾತ್ ಭಗವಂತನ ಸ್ವರೂಪವೇ ಆಗಿರ್ತಾರೆ. ಸಯೋಹವೈ ಯತ್ ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ. ಶ್ರುತಿ ಹೇಳುತ್ತೆ, ಯಾರು ಪರಬ್ರಹ್ಮವನ್ನು ಅರಿತುಕೊಳ್ತಾರೋ ಬ್ರಹ್ಮವೇ ಆಗ್ತಾರೆ ಅಂತ. ಆದ್ದರಿಂದ ನಡೆದಾಡುವ ದೇವಸ್ಥಾನ ಒಬ್ಬ ಜ್ಞಾನಿ ಅಂದರೆ ನಡೆದಾಡುವ ದೇವಸ್ಥಾನ. ಆದ್ದರಿಂದ ಪರಮಾತ್ಮನ ಸ್ವರೂಪವೇ ಆಗಿರತಕ್ಕಂತಹ ಪರಬ್ರಹ್ಮ ಸ್ವರೂಪದಲ್ಲಿ ಒಂದಾಗಿರುವ ಜ್ಞಾನಿಗಳಿಗೆ ಯಾವುದೇ ಸಂಸ್ಕಾರಗಳಿಲ್ಲ, ಯಾವುದೇ ವಿಶಿಷ್ಟವಾದ ದಿನ ಇಲ್ಲ. ಅವರಿಗೆ ಆರಾಧನೆ ಯಾವತ್ತು ಮಾಡಬೇಕು, ಅವರು ದೇಹ ಬಿಟ್ಟು ದಿನ ಇಂಥ ತಿಥಿಯ ಅವಶ್ಯಕತೆ ಇಲ್ಲ. ಅವರು ಸಾಕ್ಷಾತ್ ಪರಮಾತ್ಮನ ಸ್ವರೂಪ ಆಗಿರೋದ್ರಿಂದ ನಿತ್ಯವೂ ಆರಾಧನೆ ಮಾಡಬೇಕು ಅವರತ್ತು. ಆದರೆ ಏನು ಮಾಡೋದು, ನಮಗೆ ಪುರುಸೊತ್ತಿರೋಲ್ಲ. ಅದಕ್ಕೊಂದು ವಿಶಿಷ್ಟವಾದ ದಿನವನ್ನು ನಿಗದಿಪಡಿಸಿಕೊಂಡು ಅವತ್ತಿನ ದಿನ ಅವರ ಜನ್ಮದಿನ ಹಾಗೂ ಅವರ ಆರಾಧನಾ ದಿನ ಅಂತ ಭಗವಂತನನ್ನು ನಾವು ಪೂಜಿಸ್ತೇವೆ ಅವತ್ತಿನ ದಿನ. ಆದ್ದರಿಂದ ಅಂತಹ ಭಗವದಾರಾಧನೆಯ ಶ್ರೇಷ್ಠವಾದ ದಿನ ಇವತ್ತು. ನಾರಾಯಣ ಭಗವಾನರ ಹೆಚ್ಚಿನ ಅಧ್ಯಯನ ನನಗಿಲ್ಲ. ಅವರ ಶಿಷ್ಯರ ಜೊತೆ ಒಡನಾಟದ, ಅಗಡಿ ಮಠದ ಜೊತೆ ಒಡನಾಟ ಇದೆ ನನಗೆ. ಈಗಿರತಕ್ಕಂತಹ ಎಲ್ಲ ಗುರುಗಳು ಯಾರಿದ್ದಾರೆ ಅವ್ರ ಜೊತೆ ಒಡನಾಟ ಇದೆ. ಆದರೆ ಗುಬ್ಬಿ ಚಿದಂಬರ ಆಶ್ರಮದ ಜೊತೆಗೂ ತುಂಬ ಒಡನಾಟ ಮುಂಚಿನಿಂದಲೂ ಇತ್ತು ನನಗೆ. ಅಲ್ಲೇ ಉಳಿದುಕೊಂಡು ಉಪನ್ಯಾಸಾದಿಗಳನ್ನು ಮಾಡ್ತಾ ಇದ್ದೆ. ಶಿವಚಿದಂಬರ ಶರ್ಮರು ಅಂತ ಇದ್ದರು. ಹಾಗೆ ಇವತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಶ್ರೀಮಾತೆ ಶಾರದಾದೇವಿಯವರ ಜನ್ಮದಿನ. ರಾಮಕೃಷ್ಣ ಪರಮಹಂಸರ ಧರ್ಮಪತ್ನಿ, ನೆಪಕ್ಕೆ ಪತ್ನಿ, ಆಕೆ ಶಿಷ್ಯೆ ನಿಜವಾಗಿ. ಅವರ ಜನ್ಮದಿನ ಇವತ್ತು. ನೋಡಿ ಎಂತಹ ಅಪೂರ್ವವಾದಂತಹ ಸಂಗಮ. ಶ್ರೀಮಾತೆಯ ಜನ್ಮದಿನ, ಅಗಡಿ ಭಗವಾನರ, ನಾರಾಯಣ ಭಗವಾನರ ಆರಾಧನೆ. ಶ್ರೀಮಾತೆ ಇರಬಹುದು ಅಥವಾ ನಮ್ಮ ಗೌರಿ ಅಮ್ಮನಿರಬಹುದು, ಇವರೆಲ್ಲರೂ ಆದಿ ಪರಾಶಕ್ತಿಯ ಬೇರೆ ಬೇರೆ ಅವತಾರಗಳಷ್ಟೇ ನನ್ನ ಅಭಿಪ್ರಾಯದಲ್ಲಿ.
ಸ್ತ್ರೀ ರೂಪದಲ್ಲಿ ಕಾಣಿಸಿಕೊಳ್ತಕ್ಕಂತಹ ಆದಿ ಪರಾಶಕ್ತಿಯವರು. ಶ್ರೀಮಾತೆ ಶಾರದಾದೇವಿಯವರು ಸಾಕ್ಷಾತ್ ಅವರೇ ಹೇಳಿಕೊಂಡಿದ್ದಾರೆ, ನಾನು ಆದಿ ಪರಾಶಕ್ತಿ ಎಂಬುದಾಗಿ. ಆದರೆ ನಮ್ಮ ತಲೆಯಲ್ಲಿ ಏನಪ್ಪ ಅಂದರೆ ಹೆಂಗಸರಲ್ಲ ಸಾಧನೆ ಮಾಡಲಿಕ್ಕೆ ಅರ್ಹರಲ್ಲ ಅಂತ. ಏನಿದ್ರು ಗಂಡಸರು, ಅದರಲ್ಲಿಯೂ ವಿಶೇಷವಾಗಿ ಜನ್ಮವನ್ನು ತಾಳಿದವರಿಗೆ ಮಾತ್ರ ಅಂತ. ಹಾಗಿಲ್ಲ. ನಮ್ಮ ಭರತಖಂಡದಲ್ಲಿ ಅನೇಕ ಜನ ಸಾಧ್ವಿ ಮಣಿಗಳು ಬ್ರಹ್ಮಜ್ಞಾನಿಗಳಾಗಿ ಆಗಿ ಹೋಗಿದ್ದಾರೆ. ಭಾರತದ ಉದ್ದಗಲಕ್ಕೂ ನೀವು ಹೋದರೆ ಗೊತ್ತಾಗ್ತದೆ, ಅಲ್ಲಲ್ಲಿ ಇಂತಹ ಮಹಾ ಸಾಧ್ವಿ ಶಿರೋಮಣಿಗಳು ಆಗಿ ಹೋಗಿರೋದು ವೇದದಲ್ಲಿಯೂ ಕೂಡ ಕಾಣಿಸ್ತದೆ ನಮಗೆ. ವೇದದಲ್ಲಿ ಒಬ್ಬಳು ಹೇಳ್ತಾಳೆ, ಅಹಂ ರುದ್ರೇಭಿರ್ವಸುಭಿಶ್ಚರಾಮ್ಯಹಮಾದಿತ್ಯೈ ಋತ ವಿಶ್ವದೇವೈ. ವಾಗಂಭ್ರಣಿ ಸೂಕ್ತ ಅಂತ ಕರೀತಾರೆ ಇದನ್ನು. ವಾಗಂಭ್ರಣಿ ಅಂತ ಋಷಿಕ ಅಂದರೆ ಋಷಿಯ ಮಗಳವಳು, ಋಷಿಕೆಯರು ಅಂತ ಹೇಳ್ತಾರೆ. ಋಷಿ ಪತ್ನಿಯರಿದ್ದರು, ಋಷಿಯ ಮಕ್ಕಳು, ಅವರೆಲ್ಲ ವೇದ ಮಂತ್ರಗಳನ್ನು ರಚಿಸಿದ್ದಾರೆ. ಅಪಾಲ, ಘೋಷ ಎಂಬುದಾಗಿ ಅನೇಕ ಜನ ಮಂತ್ರದೃಷ್ಟಾರರನ್ನು ನಾವು ನೋಡ್ತೇವೆ. ಈಕೆ ವಾಗಂಭ್ರಣಿ ಅಂತಕ್ಕಂಥ ಸ್ತ್ರೀ ಸರ್ವಾತ್ಮ ಭಾವವನ್ನು ಪಡ್ಕೊಂಡು ಬಿಟ್ಟಿಲ್ಲ. ಸರ್ವಾತ್ಮ ಭಾವ ಅಂದ್ರೇನು? ಜಗತ್ತಿನ ಸಕಲ ಚರಾಚರ ವಸ್ತುಗಳಲ್ಲಿಯೂ ನಾನು ಎನ್ನುವಂತಹ ಅನುಭವ ಅವಳಿಗೆ ಆಗ್ತಾ ಇತ್ತು. ಅದನ್ನು ಆ ಮಂತ್ರದಲ್ಲಿ ಹೇಳ್ಕೊಂಡಿದ್ದಾಳೆ ಅವಳು. ಅಹಂ ರುದ್ರೇಭಿರ್ವಸುಭಿಶ್ಚರಾಮಿ ಅಹಂ ಆದಿತ್ಯೇ ಉತ ವಿಶ್ವದೇವೈಹಿ. ಸಕಲ ದೇವತೆಗಳಲ್ಲಿಯೂ ವೃಕ್ಷ ಗಿಡ ಚರಾಚರಗಳಲ್ಲಿಯೂ ನಾನೇ ಇರೋದು ಅಂತ ಅವಳು ಅನುಭವವನ್ನು ಹೇಳ್ಕೊಂಡಿದ್ದಾಳೆ. ಉಪನಿಷತ್ತುಗಳಲ್ಲಿ ಗಾರ್ಗಿ, ಮೈತ್ರೇಯಿ ಮುಂತಾದವುಗಳನ್ನು ನಾವು ನೋಡ್ತೇವೆ. ಬ್ರಹ್ಮವಾದಿನಿಯರು ಅಂತ ಕರೀತಾರೆ ಅವರಿಗೆ. ಆದ್ದರಿಂದ ಅವತ್ತಿನ ಕಾಲದಿಂದ ಇವತ್ತಿನ ಕಾಲದವರೆಗೂ ಕೂಡ ಸ್ತ್ರೀಯರು ಬಹಳ ಎತ್ತರಕ್ಕೆ ಏರಿದವರನ್ನು ನಾವು ಕಾಣುತ್ತೇವೆ. ನೀವು ಕೇಳಿರಬಹುದು ಆನಂದಮಯೀ ಮಾ ಅಂತ. ಉತ್ತರ ಭಾರತದಲ್ಲಿ ಆಗಿ ಹೋದಂತಹ ಅವಧೂತ ಸ್ಥಿತಿಗೆ ಏರಿದಂತಹ ಸ್ತ್ರೀ ಆಕೆ. ಮದುವೆ ಆಗಿತ್ತು ಅವಳಿಗೆ. ಗಂಡನು ಸಾಧಾರಣ ವ್ಯಕ್ತಿ, ಆದರೆ ಈಕೆಗೆ ಪೂರ್ವಜನ್ಮದ ಸಂಸ್ಕಾರವೋ ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ಆ ಆತ್ಮಜ್ಞಾನ ಒಳಗಡೆಯಿಂದ ಸ್ಫುರಿಸಲಿಕ್ಕೆ ಆರಂಭ ಮಾಡಿ ಆ ಬ್ರಹ್ಮನಿಷ್ಠ ಸ್ಥಿತಿಗೆ ತಲುಪಿದ್ಲು ಆಕೆ. ಆನಂದಮಯೀ ಮಾ ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ರು. ಆಶ್ರಮಕ್ಕೆ ಬಂದಾಗ ಅಲ್ಲಿ ಬ್ರಹ್ಮಚಾರಿಗಳೆಲ್ಲ ಕುಳಿತುಕೊಂಡಿದ್ದಾಗ ಆಕೆ ಹೇಳ್ತಿದ್ಲಂತೆ, ಎಲ್ಲ ಕೃಷ್ಣನ ಸ್ವರೂಪ, ಎಲ್ಲ ಕೃಷ್ಣನೇ ಕಾಣ್ತಾ ಇದ್ದಾರೆ ನನಗೆ ಅಂತ. ಸಕಲ ಜೀವರಾಶಿಗಳಲ್ಲಿಯೂ ಪರಮಾತ್ಮನನ್ನು ಕಾಣತಕ್ಕಂತಹ ಆನಂದದ ಸ್ಥಿತಿಯನ್ನು ಪಡ್ಕೊಂಡಿದ್ಲ ಆಕೆ. ಈಗಲೂ ನೀವು ಹರಿದ್ವಾರಕ್ಕೆ ಹೋದರೆ ಆನಂದಮಯಿ ಆಶ್ರಮ ಅಂತ ಕಾಣ್ತೀರಿ. ಹಾಗೆ ಶಾರದಾದೇವಿ ಇರಬಹುದು, ಅಕ್ಕಮಹಾದೇವಿ ಇರಬಹುದು, ಮೀರಾಬಾಯಿ ಇರಬಹುದು. ತಮಿಳುನಾಡಲ್ಲಿ ಒಬ್ಬಳು ಹೋಗಿದ್ದಾಳೆ, ಆಂಡಾಳ ಅಂತ ಆಕೆ ಹೆಸರು. ಆಂಡಾಳ್ ಅಂದರೆ ಆಳ್ವಾರರು ಅಂತ ಹೇಳ್ತಾರೆ. ತಮಿಳು ಸಂತರಿಗೆ ಆಳ್ವಾರರು ಅಂತ. ಭಗವಂತನ ಭಕ್ತಿಯಲ್ಲಿ ಆಳವಾಗಿ ಮುಳುಗಿದವರಿಗೆ ಆಳ್ವಾರರು ಅಂತ ಹೇಳ್ತಾರೆ. ಅಂತಹ ಆಳ್ವಾರರಲ್ಲಿ ಒಬ್ಬಳಿದ್ದಾಳೆ, ಆಂಡಾಳ್ ಅಂತ ಆಕೆ ಹೆಸರು. ಗೋದಾದೇವಿ ಅಂತಲೂ ಕೂಡ ಕರೀತಾರೆ. ವಿಷ್ಣು ಚಿತ್ತರು ಅಂತ ಆಕೆಯ ತಂದೆ, ಅವರೂ ಕೂಡ ಒಬ್ಬರು ಆಳ್ವಾರರೇ. ಅವರಿಗೆ ಭೂಮಿಯಲ್ಲಿ ಸಿಕ್ಕಿದಂತಹ ಮಗು ಅದು. ಆಕೆ ಎಷ್ಟು ತಾದಾತ್ಮ್ಯ ಭಗವಂತನಲ್ಲಿ ಅಂತ ಹೇಳಿದರೆ, ಪ್ರತಿ ಕ್ಷಣವೂ ಭಗವಂತನ ಸ್ಮರಣೆ. ಅವಳು ತನ್ನನ್ನೇ ಅರ್ಪಿಸಿಕೊಂಡು ಬಿಟ್ಟಿಲ್ಲ ಭಗವಂತನಿಗೆ. ವಿಷ್ಣು ಚಿತ್ತರಿಗೆ ಪ್ರತಿನಿತ್ಯವೂ ಕೂಡ ಆಲದ ಎಲೆ ಮೇಲೆ ಮಲಗಿರುವ ಕೃಷ್ಣನನ್ನು ಪೂಜಿಸುವ ಅಭ್ಯಾಸ. ಅದೊಂದು ದೇವಸ್ಥಾನ ಇತ್ತು ಅಂತ ಕಾಣಿಸುತ್ತೆ ಅವ್ರ ಮನೆ ಹತ್ರ. ನಿತ್ಯವೂ ಅವರೇ ಹೂವನ್ನು ಕೊಯ್ದುಕೊಂಡು ಬಿಟ್ಟು ಹಾರ ಮಾಡಿ ಭಗವಂತನಿಗೆ ಅರ್ಪಿಸಬೇಕು. ಆದರೆ ಈ ಆಂಡಾಳ ಏನು ಮಾಡ್ತಿದ್ಲು ಅಂದರೆ, ಅದನ್ನು ತಾನು ಹಾಕ್ಕೊಳ್ತಾ ಇದ್ಲು. ತಾನು ಹಾಕ್ಕೊಂಡು ಕನ್ನಡಿ ಮುಂದೆ ನೋಡ್ಕೊಳ್ಳೋದು, ಈ ಹಾರ ಭಗವಂತನಿಗೆ ಎಷ್ಟು ಒಪ್ಪುತ್ತದೆ ಅಂತ. ನನಗೆ ಒಪ್ಪುತ್ತದೆ ಎಂದಾದರೆ ದೇವರಿಗೆ ಒಪ್ಪುತ್ತದೆ ಅಂತ. ಅವಳು ಸುಮಾರು ದಿನ ಹೀಗೆ ಮಾಡಿದ್ಲು. ಒಂದು ದಿವಸ ತಂದೆಗೆ ಗೊತ್ತಾಗ್ಬಿಟ್ಟು, ವಿಷ್ಣು ಚಿತ್ತರಿಗೆ ಗೊತ್ತಾಯಿತು. ಅವರು ನೋಡ್ತಾರೆ, ಇದು ತಪ್ಪು ಮಗಳೇ, ಹೀಗೆ ಮಾಡಬಾರ್ದು. ನಾನು ಈ ಬೆರಳ ತುದಿಯನ್ನು ಬಿಟ್ಟು ಇನ್ಯಾವ ದೇಹದ ಅಂಗವನ್ನು ಸ್ಪರ್ಶಿಸಲ್ಲ. ದೇವರಿಗೆ ಅರ್ಪಿಸುವ ವಸ್ತುಗಳು ಪವಿತ್ರವಾಗಿರಬೇಕು, ನಾವು ಧರಿಸಬಾರ್ದು ಅದನ್ನು. ನೀನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಾಳೆ. ಆ ಹೂವನ್ನು ಅವರು ಆ ದಿವಸ ಎಸಿತಾರೆ, ದೇವರಿಗೆ ಅರ್ಪಣೆ ಮಾಡಲ್ಲ. ಅವತ್ತಿನ ರಾತ್ರಿ ಕನಸಲ್ಲಿ ಭಗವಂತ ಬಂದು ಹೇಳ್ತಾನೆ, ನೀನು ತಪ್ಪು ಮಾಡಿಬಿಟ್ಟಿಯಪ್ಪ, ಇನ್ನು ಮುಂದೆ ಅವಳು ಧರಿಸಿದ ಹೂವನ್ನೇ ನನಗೆ ಅರ್ಪಣೆ ಮಾಡಬೇಕು ಅಂತ. ಯಾಕೆ ಹಾಗೆ? ಭಗವಂತ ನೋಡುವುದು ನಮ್ಮ ಭಾವನೆಯನ್ನು. ಭಗವಂತನಿಗೆ ನಮ್ಮ ದುಡ್ಡಾಗಲಿ, ನಮ್ಮ ಸೌಂದರ್ಯವಾಗಲಿ, ನಮ್ಮ ವಿದ್ಯೆಯಾಗಲಿ ಅವನಿಗೆ ಬೇಕಾಗಿಲ್ಲ. ಭಗವಂತ ನೋಡುವುದು ನಮ್ಮ ಪ್ರೀತಿಯನ್ನು, ನಮ್ಮ ಭಕ್ತಿಯನ್ನು. ಆದ್ದರಿಂದ ಆಕೆ ತನ್ನನ್ನೇ ಸಮರ್ಪಣೆ ಮಾಡಿಕೊಟ್ಬಿಟ್ಟಿಲ್ಲ ಅವಳು. ಅವಳಿಗೆ ತನಗೆ ಶರೀರದ ಭಾವವೇ ಇರಲಿಲ್ಲ.
ಆ ಶರೀರದ ಬದಲು ಮಹಾವಿಷ್ಣುವನ್ನೇ ಸ್ಮರಣೆ ಮಾಡಿಕೊಂಡು ತನ್ನನ್ನೇ ಸಮರ್ಪಣೆ ಮಾಡಿಕೊಂಡಂತಹ ಆಕೆ ಧರಿಸಿದರೆ ಅದು ಭಗವಂತ ಧರಿಸಿದ ಹಾಗೇ. ಆದ್ದರಿಂದ ಇವತ್ತಿಗೂ ಕೂಡ ಆಕೆ ಕೊನೆಯ ದಿನಗಳನ್ನು ಭಗವಂತನಲ್ಲಿ ಐಕ್ಯವಾಗಿ ಬಿಟ್ಲವಳು. ಶ್ರೀರಂಗಂ ಅನ್ಸತ್ತೆ, ಅಲ್ಲಿಗೆ ಅವಳಿಗೆ ತಾನು ಅವನನ್ನೇ ಮದುವೆ ಆಗ್ತೇನೆ ಅಂತ ಹೇಳಿ ಭಗವಂತನಿಗೆ ಮದುವೆ ಆಗಿಬಿಟ್ಲವಳು. ಮದುವೆ ಆಗೋದಂದ್ರೆ ಏನು, ಅವನ ಜೊತೆ ಒಂದಾಗಿ ಹೋಗಿಬಿಟ್ಲವಳು, ಮರಣ ಇಲ್ಲ ಆಕೆಗೆ. ಆ ರೀತಿಯಾದ ಕಥೆಗಳನ್ನು ನೋಡ್ತೇವೆ. ಹಾಗೆ ಮೀರಾಬಾಯಿ ಚರಿತ್ರೆಯಲ್ಲೂ ಬರುತ್ತಲ್ಲ, ಕೊನೆಯ ದಿನಗಳಲ್ಲಿ ಅವಳು ಎಲ್ಲಿ ಹೊರಟೋದ್ಲು ಅಂತಲೇ ಗೊತ್ತಿಲ್ಲ, ಬಹಳ ಕಾಟ ಅನುಭವಿಸಿಟ್ಲು ಸಮಾಜದಿಂದ. ಮೇವಾಡದ ರಾಜಮನೆತನ ಅವ್ರದ್ದು, ರಜಪೂತ್ರ ಮನೆತನ. ರಾಜಮನೆತನದ ಈ ಹುಡುಗಿ ಸಂಗೀತ ಹೇಳ್ತಾಳೆ, ನೃತ್ಯ ಮಾಡ್ತಾಳೆ. ಒಂದು ದಿವಸ ಅಕ್ಬರ್ ಕೂಡ ಬಂದಿದ್ದ ಅದನ್ನು ಕೇಳಲಿಕ್ಕೆ. ಅಕ್ಬರ ಬಂದು ಹೋದ್ಮೇಲೆ ಇನ್ನೂ ಗಲಾಟೆ ಜಾಸ್ತಿ ಆಯಿತು. ಆದರೆ ಆಕೆಗೆ ಕೃಷ್ಣನಿಗಿಂತ ಹೊರತಾಗಿ ಇನ್ನೇನು ಗೊತ್ತಿಲ್ಲ ಅವಳು. ಮೇರೇತೋ ಗಿರಿಧರ ಗೋಪಾಲ ದೂಸರಾನ ಕೋಯಿ ಅಂತ ಹೇಳ್ತಾಳವಳು. ಸಮಾಜ ಕಾಟ ಕೊಡ್ತವ್ರಿಗೆ, ಅವಳಿಗೂ ಕೂಡ. ಯಾಕೆ? ಅವಳು ಹೆಣ್ಣು ಅಂತ. ಹೆಣ್ಣು ಸಾಧನೆ ಮಾಡಿದ್ದಾಳೆ, ಅವಳೆಂತ ಸಾಧನೆ ಮಾಡ್ತಾಳೆ? ಇಲ್ಲ. ಪರಮಾತ್ಮನನ್ನು ಸೇರುವುದಕ್ಕೆ ಗಂಡು ಹೆಣ್ಣು ಮಕ್ಕಳು ದೊಡ್ಡವರು ಯಾವ ಭೇದವೂ ಇಲ್ಲ. ಜಾತಿ ಮತಗಳ ಭೇದ ಕೂಡ ಇಲ್ಲ. ನಮ್ಮಲ್ಲಿ ಬೇರೆ ಬೇರೆ ಜಾತಿಯವರೆಲ್ಲ ದೊಡ್ಡ ದೊಡ್ಡ ಸಂತರಾಗಿ ಹೋಗಿರೋದು ಕಾಣಿಸುತ್ತೆ. ಅವನಿಗೆ ಬೇಕಾಗಿರೋದು ಶುದ್ಧವಾದ ಹೃದಯ. ನಮ್ಮ ಮನಸ್ಸು ಬುದ್ಧಿ ಪಾಪಗಳನ್ನು ಕಳೆದುಕೊಂಡು ಶುದ್ಧವಾದರೆ ಭಗವಂತನಿಗೆ ಅರ್ಪಿಸುವ ಪುಷ್ಪವಾಗ್ತೇವೆ ನಾವು.